3 months ಇಟ್ಕೊಂಡು ಇವತ್ತು ನಾವು 40 days ಶೂಟಿಂಗ್ ಮಾಡಿದ್ದೀವಿ. 3 months ಪ್ರಿಪ್ರೇಟ್ ಮಾಡಿ ಹೆಂಗೆ ಮಾಡಿದ್ವಿ ಬಹುಶಃ ನಾನು ಸುಮಾರು ಒಂದು 10 ವರ್ಷ ಆದಮೇಲೆ ಪ್ರೊಡಕ್ಷನ್ನಲ್ಲಿ ನಾವು ನಮ್ಮ ಸ್ನೇಹಿತರು ಬಂದಮೇಲೆ ನಮಗೆ ತುಂಬ ಒಂದು ಸಂತೋಷ ಏನಂದರೆ ಎಂಟೈರ್ ಕ್ರೂ ನಮ್ಮ ಜೊತೆಲಿ ಇರೋರೆಲ್ಲರೂ ಅವರವರೇ ಪ್ರೊಡ್ಯೂಸರು ಅನ್ನೋ ರೀತಿಯಲ್ಲಿ ಒಂದೇ ಒಂದು ನಿಮಿಷ ಟೈಮ್ ವೇಸ್ಟ್ ಮಾಡಿ. ಇನ್ನೂ ವಿಶೇಷವಾಗಿ ಹೇಳಬೇಕು ಅಂತ ಅಂದರೆ ರೆಕಮೆಂಡೇಷನ್ ಏನು ಅಂದರೆ ನೀವೇನು ಕೊಟ್ಟರೆ ತಗೋತೀವಿ ಅನ್ನೋ ಮಟ್ಟಕ್ಕೆ ಅಷ್ಟು ಒಂದು ದೊಡ್ಡತನ ಪ್ರದರ್ಶನ ಮಾಡಿ ನಾವು ಅಂದ್ಕೊಂಡಿರೋ ಟೈಮ್ಗಿನ್ನ 1 day ಬಿಫೋರ್ ಪಿಕ್ಚರ್ ಫಿನಿಶ್. ಈಗ ಆಲ್ರೆಡಿ ನಾವು ಟಾಕಿಯನ್ನು ಮುಗಿಸಿ ಗ್ರಾಫಿಕ್ಸ್ ವರ್ಕ್ಗೆ ಬೇರೆ ವರ್ಕ್ ಮಾಡ್ತಿದ್ದಾರೆ. ಈಗ ಡಬ್ಬಿಂಗ್ ಸ್ಟಾರ್ಟ್ ಆಗಿದೆ. ಒಂದು ಸಾಂಗ್ ಆದಮೇಲೆ ಒಂದು ಸೀಶೋರಲ್ಲಿ ಒಂದು ಸಾಂಗ್ ಪ್ಲ್ಯಾನ್ ಮಾಡಿ ಅದನ್ನು ಔಟ್ಡೋರಲ್ಲಿ ಸೆಟ್ ಹಾಕಿ ಬ್ಯಾಕ್ಗ್ರೌಂಡಲ್ಲಿ ಮಾಡೋ ಒಂದು ಸಾಂಗ್ ಸಾಂಗ್ ಇದು ಭಾಳ ಅಚ್ಚುಕಟ್ಟಾಗಿ ಚೆನ್ನಾಗಿ ನಾವು ಅಂದ್ಕೊಂಡಂಗೆ ನಾವು ಮಾಡಿದ್ವಿ. ಹೆಂಗಾಗಿದೆ ಅಂದರೆ ಈಗ ನೋಡಿ ಒಂದು ಮನೆ ಬೇಕಾಯ್ತು. ಇಲ್ಲಿ ನಾವು ಹೇಳ್ತೀವಿ ಅವರು 500 ಕೋಟಿ ರೂಪಾಯಿ ಆಸ್ತಿನ ಒಬ್ಬ ವಿಲನ್ ತೊಗೊಂಡು ಬರ್ತಾನೆ ಅನ್ನೋ ಹತ್ರ ಹೇಳಿದ್ದೀವಿ. 500 ಕೋಟಿ ಆಸ್ತಿವಂತರು ಯಾತ್ರ ಮನೇಲಿ ಇರಬೇಕು. ನಾವು ಯಾತ್ರ ಮನೆ ಶೂಟ್ ಮಾಡಬೇಕು ಅಂದರೆ ಅದು ಹಂಗೆ ಇರಬೇಕು. ಇವತ್ತು ನಿಮಗೆ 50,000 ಕಮ್ಮಿ ಮಾಡಿರಲಿಲ್ಲ. ನನಗೆ ಅದೇ ಮನೇನ 6,000 ಕೊಟ್ಟಿದ್ದೆ. ಆಮೇಲೆ ಎರಡನೇದು ಇಲ್ಲಿ ಶೂಟಿಂಗ್ ಬಿಡ್ತಾ ಇದ್ದಾರೆ. ನಮ್ಮಲ್ಲಿ ಸೆಟ್ಗಳು ಪ್ರಾಬ್ಲಮ್. ಈ ಸರಿ ನಾವು ಗಂಟೆ ಸ್ಟುಡಿಯೋಸಲ್ಲಿ ಮಾರ್ಚ್ ಎಂಡ್ ಏನೇ ಆದ್ರೂ ಕೂಡ ಇನ್ಯಾರೂ ಟಿ ವಿ ಸೀರಿಯಲ್ ಅವ್ರು ಕೊಡ್ಕೊಡ್ದು ಅಂತ ನಾವು ಹೇಳ್ತೀವಿ, ಆಯಿತಾ. ಮತ್ತು ಅವ್ರಿಗೆ ಒಂದು ಬೆಳಗ್ಗೆಗೆ ನಾವು ಪುರಸ್ಕಾರ ಮಾಡೋದು ಏನಂದರೆ 100 ಸಿನಿಮಾ ನಡೆದ್ರೆ ಅಟ್ಲೀಸ್ಟ್ 1 day ಗಂಟೆ ಸ್ಟುಡಿಯೋ ಗಾರ್ಡನ್ನಲ್ಲೋ ಪೊಲೀಸ್ ಸ್ಟೇಷನಲ್ಲೋ ಎಲ್ಲರೂ ಶೂಟಿಂಗ್ ಮಾಡಲೇಬೇಕು. ಮೊನ್ನೆ ಈಸಿಲಿ ಪಾಸ್ ಮಾಡಿದ್ದಾರೆ. ಸೊ ಅವಾಗ ಏನಾಗ್ತದೆ ರೆಗ್ಯುಲರ್ ಆಗಿ ಒಂದು 25-30 ಲಕ್ಷ ರೂಪಾಯಿ ವರ್ಷಕ್ಕೆ ಬರುತ್ತೆ. ಅದು ಮೇಂಟೆನೆನ್ಸು ಸಂಬಳ ಸಾಕು. ಆಗ ಏನಾಗುತ್ತೆ ಅವ್ರು ಬೇರೆಯವ್ರಿಗೆ ಆಗುತ್ತೆ. ಸೊ ಇವಾಗ ನಮಗೆ ಅದಿಲ್ಲ ಅಂತ ಹೇಳಿ ಇವತ್ತು ಇಲ್ಲಿ ಈ ಜಾಗದಲ್ಲಿ ಡಸ್ಟ್ಗಳಲ್ಲೆಲ್ಲ ನಾವು ಕೆಲಸ ಮಾಡಬೇಕು. ಇಲ್ಲ ನನಗೆ ಸ್ವಲ್ಪ ರೆಫರೆನ್ಸ್ಗಳ ಯಾಕಂದರೆ ಇದು ಏನಂದ್ರೆ ಇಬ್ಬರು ಹೆಂಡತಿ ಅಂತ ಅಂದ್ಬಿಟ್ಟಿದ ತಕ್ಷಣ ಮಾಮೂಲು ಅದು ತುಂಬ ಪಿಕ್ಚರ್ಸ್ಗಳು ಬಂದಿದೆ. ಅದ್ರಲ್ಲಿ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ಗಳಿದೆ, ಇಂಟ್ರೆಸ್ಟ್ ಕ್ರಿಯೇಟ್ ಮಾಡಿ. ಸೊ ಆ ಪೋರ್ಷನ್ಸ್ ಎಲ್ಲ ಸ್ವಲ್ಪ ಎಲ್ಲ ಇನ್ಸ್ಪೈರ್ಡ್ ಯಾವುದಾದ್ರು ಬೇರೆ ಲ್ಯಾಂಗ್ವೇಜಸ್ಗಳಿದೆ ಅಲ್ಲಿ ಇಲ್ಲಿ ಸಿಕ್ಕಿರೋದು ಎಲ್ಲ ಇನ್ಸ್ಪೈರ್ ಮಾಡ್ತಾರೆ. ಸುಮ್ಮನೆ ನಾವು ನೀವು ಸುಳ್ಳು ಹೇಳಿ ಏನಿಲ್ಲ ನಮ್ಗೆ ಭಾಳ ನಾವು ರೈಟಾಗಿ ಕೂತ್ಕೊಂಡು ಮನೇಲಿ ಎಣ್ಣೆ ಬಿಡ್ಕೊಂಡು ಬರ್ತೀವಿ ಅಂತೆಲ್ಲ ಹೇಳಿ ತಾವು ನಾಳೆ ಪಿಕ್ಚರ್ ನೋಡಿ ನೀವು ಎಕ್ಸ್ಪ್ರೆಷನ್ ಆನೆಸ್ಟಾಗಿ ಇಲ್ಲಿ ಇದಲ್ಲ ಏನ್ರಿ ಫಾದರ್ ವೆಂಕಟೇಶ್ ಸರ್ ನನಗೆ ಅದನ್ನು ಹೇಳಕ್ಕೆ ಬಂದೆ